ನಮಸ್ಕಾರ ಗೆಳೆಯರೆ. ನಿನ್ನೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನ್ ಮ್ಯಾಚ್ ರೀ ಅದು. ಯಪ್ಪ ಅದಂತೂ ಟೆನ್ಷನ್ ಬಂದಿತ್ತು ನೋಡ್ರಿ ನಮ್ಮ ಟೀಮಿನ ಬಗ್ಗೆ. ಯಾಕಂದ್ರೆ ಲಾಸ್ಟಿಗೆ ಹೆಂಗೆ ಅವರು ಬಾಲಿಂಗ್ ಹಂಗೆ ಅಟ್ಯಾಕ್ ಮಾಡ್ಲಾತ್ರು. ನಮ್ಮ ಪ್ಲೇಯರ್ಗಳು ಡಿಫೆಂಡ್ ಆಡ್ಕೋತ ಮ್ಯಾಚ್ ಆಡಿದ್ರು. ಅದ್ರಾಗ ಏನು ಪ್ರಾಬ್ಲಮ್ ಆಗಲಿಲ್ಲ. ಅವರಿಗೆ ಸರಾಸರಿ 10 ರನ್ ಬೇಕಾಗಿತ್ತು ಗೆಳೆಯರೆ. ಆದ್ರೆ ಹೊಡೆದ್ರು ನಮ್ಮ ತಿಲಕ್ ವರ್ಮಾ ಅಂದ್ರೆ ಸೂಪರ್ ಬ್ಯಾಟಿಂಗ್, ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ತಿಲಕ್ ವರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಮತ್ತು ದೂಬೆ ಅವರು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಫೈನಲ್ ಮ್ಯಾಚ್ ಅಂದ್ರೆ ಫೈನಲ್ ಮ್ಯಾಚ್ ನಂಗೆ ಐತ್ರಿ ಗೆಳೆಯರೆ. ನಾ ಅಂದ್ರೆ ಅಂಥದ್ದೇನು ಆಗಲಿದ್ದು ಮ್ಯಾಚ್. ಯಾಕಂದ್ರೆ ಇಂಡಿಯಾ ಟೀಮಿನ ಜೊತೆ ಯಾವುದೋ ಟೀಮ್ ಬಲಶಾಲಿ ಆಗಲ್ಲ, ಅಂಥ ಟೀಮ್ ನಮ್ಮ ಇಂಡಿಯಾ ಟೀಮ್ ಐತಿ. ಒಂದು 9 ಬ್ಯಾಟ್ಸ್ಮನ್ಸ್ಗಳು ನಮ್ಮ ಇಂಡಿಯಾ ಟೀಮ್ನಾಗ ಅದಾರ ಗೆಳೆಯರೆ. ಆದರೆ ನಿನ್ನೆ ಫೈನಲ್ ಮ್ಯಾಚ್ ಭಾರಿ ಡೇಂಜರ್ ಆಗಿತ್ತದು, ಪಾಕಿಸ್ತಾನ್ ಮತ್ತು ಇಂಡಿಯಾ. ಯಾಕಂದ್ರೆ ಏಷ್ಯಾ ಕಪ್ಪಿನ ಫೈನಲ್ ಮ್ಯಾಚ್ ಇತ್ತು, ಹೊಡಿಲೇಬೇಕಾಗಿತ್ತು ನಮಗೆ. ಯಾಕಂದ್ರೆ ನಮ್ಮ ಕೀರ್ತಿ ಹೆಚ್ಚಾಗುತ್ತೆ ನಮ್ಮ ಇಂಡಿಯಾ ಟೀಮಿಂದು. ಆದರೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಪಾಕಿಸ್ತಾನ ತೋರಿಸ್ತು ಸ್ಟಾರ್ಟಿಂಗ್ 10 ಓವರ್ಗಳಲ್ಲಿ. ಆದರೆ ಉಳ್ಕಿದ 10 ಓವರ್ಗಳಲ್ಲಿ ಅಲೌಂಟೇ ಮಾಡಿಬಿಡ್ತು ನಮ್ಮ ಇಂಡಿಯಾ ಟೀಮು. ಉತ್ತಮವಾದ ಬಾಲಿಂಗ್ ಪ್ರದರ್ಶನ. ನಮ್ಮ ಕುಲ್ದೀಪ್ ಯಾದವ್ ಅವ್ರ ಬಾಲಿಂಗ್ ಅಂತೂ ಸೂಪರ್ ರೀ. 4 ವಿಕೆಟ್ ತೆಗೆದು ಉತ್ತಮವಾದ ಬಾಲಿಂಗ್ ಪ್ರದರ್ಶನ ತೋರಿಸಿದ್ರು. ಆ ನಂತರ ನಮ್ಮ ಇಂಡಿಯಾ ಬ್ಯಾಟಿಂಗ್ ಬಂತು. ಅಂಥ ಬ್ಯಾಟಿಂಗ್ ಏನು ಸ್ಟಾರ್ಟಿಂಗ್ ಓಪನರ್ಸ್ಗಳು ಕೊಡಲಿಲ್ಲ. ಗಿಲ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಮತ್ತು ಅಭಿಷೇಕ್ ಶರ್ಮಾ, ಈ 3 ಬ್ಯಾಟ್ಸ್ಮನ್ಸ್ಗಳು ಅಂಥದ್ದೇನು ಬ್ಯಾಟಿಂಗ್ ಪ್ರದರ್ಶನ ತೋರಿಸಲಿಲ್ಲ. ಆದರೆ ತಿಲಕ್ ವರ್ಮಾ ಮತ್ತು ಸಂಜು ಸ್ಯಾಮ್ಸಂಗ್ ಅವರು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದ್ರು. ಅದ್ರ ಒಳ್ಳೆಯ ಬ್ಯಾಟಿಂಗ್ ಆಯಿತು ಗೆಳೆಯರೆ. ಸೂಪರ್. ನಾವು ಏಷ್ಯಾ ಕಪ್ ಗೆದ್ದಿದ್ದೀವಿ ಗೆಳೆಯರೆ. ಬಾಯ್ ಗೆಳೆಯರೆ.